ವಿದೇಶದಲ್ಲಿ ಓದ್ಕೊಂಡು ಬಂದಿದ್ದೀರಿ, ನಿಮ್ದೇ ಆದಂತ ಒಂದಷ್ಟು ಕಂಪ್ಯಾರಿಸನ್ ಇದ್ದೇ ಇರುತ್ತೆ. ಅಲ್ಲಿರೋ ಯಾವ್ದಾದ್ರು ಒಂದಷ್ಟು ಇದನ್ನ ನಾನು ಇಂಪ್ಲಿಮೆಂಟ್ ಮಾಡಬೇಕು, ಅದೇನೋ ಮಾಡಬೇಕು, ಒಂದಷ್ಟು ಲೆಕ್ಕಾಚಾರ ಇರುತ್ತೆ. ನಿಮ್ಮ ಕನಸಿನ ನಂಜನಗೂಡು ಈಗ ಹೇಳೋದು ರೋಟೀನ್ ಏನೇನಾಗಿದೆ, ಏನ್ ಡಿಮ್ಯಾಂಡ್ ಇದೆ, ಏನ್ ಅವಶ್ಯಕತೆಗಳಿದೆ, ಇವೆಲ್ಲವನ್ನು ಹೇಳ್ತಾ ಬಂದ್ರೆ ಬಟ್ ಒಂದು ಹೆಗ್ಗುರುತು ಈ ತರದೇನೋ ಮಾಡ್ಬೇಕು ಅನ್ನೋದೇನೋ ಪರಿಕಲ್ಪನೆ ಇದೆಯಾ ಅಂತ. ಬಿಕಾಸ್ ಆಫ್ ಯಂಗ್ಸ್ಟರ್ಗಳು ಗೊತ್ತು ನಿಮ್ಗೆ, ಒಂದು ಕೃಷಿ ಅದು ರೈತರನ್ನ ಹೇಳ್ತಾ ಡಿವೈಡ್, ಕಾಡಂಚಿನ ಭಾಗದ ರೈತರು ವ್ಯವಸಾಯದ್ದು, ಮತ್ತೆ ಇನ್ನೂರ ಮಾಮೂಲಿ ರೈತರು, ಮತ್ತೊಂದು ನಗರಸಭೆ ವ್ಯಾಪ್ತಿ, ಮೂರನೇದು ಹೇಳಿದ್ರು. ಬಟ್ ಎಲ್ಲಾ ಭಾಗದ ಯುವಕರು ಅವ್ರದ್ದು ಉದ್ಯೋಗ ಹುಡುಕೋದಾಗ್ಲಿ, ಮತ್ತೊಂದು ಸ್ವಾವಲಂಬಿ ಬದುಕು ಕಟ್ಕೊಳ್ಳೋದಾಗ್ಲಿ, ಇವೆಲ್ಲ ಒಂದಷ್ಟು ಲೆಕ್ಕಾಚಾರಗಳಿರುತ್ತೆ. ಬಟ್ ನಿಮ್ದು ಏನಾರ ಒಂದಷ್ಟು ಕಾನ್ಸೆಪ್ಟ್ ಇದೆಯಾ ಯಂಗ್ಸ್ಟರ್ಗಳಿಗೆ ದಾರಿ ತೋರ್ಸಕ್ಕೆ ಮತ್ತೆ ಅವಕಾಶ ಮಾಡ್ಕೊಳಕ್ಕೆ ಅಂತ? ಕಾನ್ಸೆಪ್ಟ್ ಸಾಕಷ್ಟು ಇರುತ್ತೆ, ಆದ್ರೆ ಇಂಪ್ಲಿಮೆಂಟೇಷನ್ ಎಲ್ಲವನ್ನು ಕೂಡ ಹಂತವಾಗಿ ನಾವು ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಯಾಕೆಂತಂದ್ರೆ ಇವತ್ತು ನಮ್ಗೆ ಅಬ್ರಾಡ್ ನಲ್ಲಿ ಮಾಸ್ಟರ್ಸ್ ಮಾಡ್ಬೇಕು ಅನ್ನೋದು ನನಗೆ ಆಸಕ್ತಿ ತುಂಬಾ ಕಡಿಮೆ. ಇನ್ನು ನನಗೆ ಇಮಿಡಿಯೇಟ್ ಆಗಿ ನಾನು ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಕೂಡ ನಂಗೆ ಇಂಟೆನ್ಷನ್ ಇದೆ. ಯಾಕಂದ್ರೆ ತಂದೆಯವರು ಆಗ ಸೋತಿದ್ರು, ನನಗೂ ಕೂಡ ಅಬ್ರಾಡ್ ಅದು ಕೂಡ ಅದು ಸಾವಿರ ಚಿಲ್ಲರೆ ಮಾತುಗಳು, ಅದೇ ದೊಡ್ಡ ಸೋಲೇನಾಗಿರ್ಲಿಲ್ಲ. ಆದ್ರೂ ನಂಗೆ ಆ ಟೈಮಲ್ಲಿ ನಂಗೆ ಹೋಗ್ಲಿಕ್ಕೆ ಇಷ್ಟ ಇರ್ಲಿಲ್ಲ. ಯಾಕಂದ್ರೆ ತಂದೆಯವರು ರಿಸಲ್ಟ್ ಬಂದಿದ್ದು ಪ್ರಾಬ್ಲಿ ಏಪ್ರಿಲ್ ಮೇ ಟೈಮಲ್ಲಿ ಬಂತು, ನಾನು ಸೆಪ್ಟೆಂಬರ್ ಅಲ್ಲಿ ನೋಡ್ಬೇಕಾಗಿತ್ತು, ಮೇ 2019. ಅದರಿಂದ ನನಗೆ ಹೋಗ್ಲಿಕ್ಕೂ ಕೂಡ ಆಸಕ್ತಿ ಆ ಟೈಮಲ್ಲಿ ಕಡಿಮೆ ಇತ್ತು. ಓಕೆ, ಇವನು ನನಗೆ ಮಾಸ್ಟರ್ಸ್ ಪಬ್ಲಿಕ್ ಪಾಲಿಸಿನಲ್ಲೇ ಮಾಡ್ಬೇಕು ಅಂತ ನಂಗೆ 4th ಇಯರ್ ಲಾ ಸ್ಕೂಲ್ ನಂಗೆ ಇಂಟ್ರೆಸ್ಟ್ ಇತ್ತು. ಆದ್ರೂ ಆ ಟೈಮಲ್ಲಿ ನನಗೆ ಆ ಟೈಮಲ್ಲಿ ಜೊತೆಗಿರ್ಬೇಕು, ಫ್ಯಾಮಿಲಿ ಜೊತೆಗೆ ಅನ್ನೋ ಇಂಟೆನ್ಷನ್ ಇಂದ ನನಗೆ ಹೋಗ್ಲಿಕ್ಕೆ ಈ ವರ್ಷ ಬೇಡ ಅಂತಾನೆ ನಾನು ನಮ್ಮ ತಂದೆಯವ್ರಿಗೆ ಹೇಳಿದೆ. ಆದ್ರೂ ಅವರು ಇಲ್ಲ, ಈಗ ಓದೋ ಟೈಮಲ್ಲಿ ನೀನು ಓದ್ಬೇಕು, ಆಮೇಲೆ ಬೇಕಾದ್ರೆ ನೀನು ಬಂದು ಪ್ರಾಕ್ಟೀಸ್ ಮಾಡು ಅಂತ ಅವರು ಒಂದು ಎಕ್ಸ್ಪೋಜರ್ ಸಿಗ್ತಿದೆ ನಿಂಗೆ, ಎಕ್ಸ್ಪೋಜರ್ಗಾಗಿ ನೀನು ಹೋಗ್ಬೇಕು ಅಂತ ಪುಷ್ ಮಾಡಿದ್ದಕ್ಕೆ ನಾನು ಮಾಸ್ಟರ್ಸು ಪಾಲಿಸಿನಲ್ಲಿ ಅಲ್ಲಿ UK ನಲ್ಲಿ ಮಾಡಿಕೊಂಡು ಬಂದೆ. ಈಗ ಅಲ್ಲಿನ ಎಕ್ಸ್ಪೋಜರ್ ಸಾಕಷ್ಟು ಇರ್ತದೆ. ಅಲ್ಲಿ ನಾವು ಯಾವ ರೀತಿಯಾದಂಥ ಗವರ್ನೆನ್ಸ್ ಅನ್ನ ನೋಡ್ತೀವಿ, ಇನ್ಫ್ರಾಸ್ಟ್ರಕ್ಚರ್ ಯಾವ ರೀತಿ ಇದೆ, ಪಾಲಿಸಿ ಇಂಪ್ಲಿಮೆಂಟೇಷನ್ ಯಾವ ರೀತಿ ಆಗ್ತದೆ, ಜೊತೆಗೆ ಅಲ್ಲಿನ ಪಾರ್ಲಿಮೆಂಟ್ಸ್ ಯಾವ ರೀತಿ ಫಂಕ್ಷನ್ ಆಗ್ತದೆ ಅನ್ನೋದು ಕೂಡ ನಮಗೆ ಸಾಕಷ್ಟು ಎಕ್ಸ್ಪೋಜರ್ ಸಿಗ್ತಾ ಇತ್ತು. ಆಮೇಲೆ ನಮಗೆ ಪಾಲಿಸಿ ಓದ್ತಾ ಇರೋದ್ರಿಂದ ನಮಗೆ ಅಲ್ಲಿ ಬೇರೆ ಬೇರೆ ಕಡೆಯಿಂದ, ಬೇರೆ ಬೇರೆ ದೇಶಗಳಿಂದ ಬಂದಿರುವಂಥ ಪಾಲಿಸಿ ಮೇಕರ್ಸ್ ಆಗಿರ್ಬೋದು, ಅಡ್ಮಿನಿಸ್ಟ್ರೇಟರ್ಸ್ ಆಗಿರ್ಬೋದು, ಬ್ಯೂರೋಕ್ರಾಟ್ಸ್ ಆಗಿರ್ಬೋದು, ಸಾಕಷ್ಟು ಜನ ನಮ್ಮೊಟ್ಟಿಗೆ ಅಲ್ಲಿ ವಿದ್ಯಾಭ್ಯಾಸವನ್ನ ಮಾಡುವಂಥದ್ದು. ಸೊ ಸಹಜವಾಗಿ ಆ ಒಂದು ಎಕ್ಸ್ಪೀರಿಯನ್ಸ್ ಕೂಡ ನಮಗೆ ಅಲ್ಲಿ ಸಿಕ್ಕಂಥ ಎಕ್ಸ್ಪೋಜರ್ ಕೂಡ ಕೌಂಟ್ ಆಗ್ತದೆ. ಸೊ ಅಲ್ಲಿ ನಮಗೆ ಒಂದು ಅಂತಂದ್ರೆ ಕ್ಲೀನ್ನೆಸ್, ಅದನ್ನ ಯಾವ ರೀತಿ ನಾವು ಇಲ್ಲಿ ಕಾಪಾಡ್ಬೋದು ಅನ್ನೋದ್ರ ಬಗ್ಗೆ ನನಗೂ ಸಾಕಷ್ಟು, ಅಂದ್ರೆ ಹಂತವಾಗಿ ಹೋಗೋದ್ರಿಂದ ಅದನ್ನ ಯಾವ ರೀತಿ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ಬೋದು ಅನ್ನೋದು ಸಾಕಷ್ಟು ಚಿಂತನೆ ಮಾಡಿ ಈಗ ಹಂತವಾಗಿ ಮಾಡೋಂಥ ಪ್ರಯತ್ನ ನಾವು ಮಾಡ್ತಿದ್ವಿ. ಈಗಾಗಲೇ ಹೇಳ್ದೆ, ಹೊಳೆಯನ್ನ ನಾವು ಸ್ವಚ್ಛತೆನ ಕಾಪಾಡ್ಲಿಕ್ಕೆ ನಾವು ಮಾಡ್ಬೇಕು ಅನ್ನೋದ್ರ ಬಗ್ಗೆ. ಅದರಿಂದ ಈಗ ನಾವೇನ್ ಮಾಡಿದೀವಿ, ನೀವು ನಂಜನಗೂಡು ಬಂದ್ರೆ ನೋಡ್ಬೋದು, ಹೊಳೆಗೆ ಅಂಡರ್ ಪಾಸ್ ಇದೆ. ಅಂಡರ್ ಪಾಸ್ ಗೋಸ್ ಡೈರೆಕ್ಟ್ಲಿ ಟು ದ ಟೆಂಪಲ್, ಅಲ್ಲಿಗೆ ಟೆಂಪಲ್ಗೆ ಕನೆಕ್ಟಿವಿಟಿ ಅಂಡರ್ ಪಾಸ್ ಮೂಲಕ ಇರೋಂಥದ್ದು, ಮೇಲೆ ನ್ಯಾಷನಲ್ ಹೈವೇ ಹೋಗ್ತದೆ. ಸೊ ಅದರಿಂದ ಆ ಒಂದು ಸಂಪರ್ಕ ಕಟ್ಟಾಗ್ಬಿಟ್ಟಿತ್ತು. ಮೇಲ್ಗಡೆನೆ ಬರೀ ಕ್ರಾಸಿಂಗ್ ಮಾಡೋ ಅಂತ ಒಂದು ಪದ್ಧತಿ ಇತ್ತು. ಈಗ ಬ್ಯಾರಿಕೇಡಿಂಗ್ ಮಾಡಿದ್ವಿ, ಪೂರ್ತಿ ಬ್ಯಾರಿಕೇಡಿಂಗ್ ಮಾಡಿ ಭಕ್ತಾದಿಗಳು ಬಂದಾಗ ಹೊಳೆಗೆ ಅವರು ಅಂಡರ್ ಪಾಸ್ ಅಲ್ಲೇ ಹೋಗುವಂತ ಕೆಲಸ ಈಗ ಆಗ್ತಾ ಇದೆ. ಸೊ ನಾವು ಏನಕ್ಕೆ ಈ ರೀತಿಯಾದಂತ ಒಂದು ಕೆಲಸ ಮಾಡಿದೀವಿ ಅಂತಂದ್ರೆ, ಹೊಳೆನಲ್ಲಿ ಹೋಗುವಂತ ಪ್ಲಾಸ್ಟಿಕ್ ವೇಸ್ಟ್ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಇದನ್ನ ತಡೆಗಟ್ಟಲಿಕ್ಕೆ ನಾವು ಮೊದಲನೇದಾಗಿ ಬ್ಯಾರಿಕೇಡಿಂಗ್ ಮಾಡ್ಕೊಂಡು ಹೊಳೆ ಸಂಪರ್ಕವನ್ನ ಕಂಟ್ರೋಲ್ಗೆ ತಗೊಂಡಾಗ ನಮ್ಗೆ ಸೂಪರ್ವೈಸ್ ಮಾಡ್ಲಿಕ್ಕೂ ಕೂಡ ಸುಲಭ ಆಗ್ತಿದೆ. ಸೆಕ್ಯೂರಿಟಿ ಗಾರ್ಡ್ಸ್ ಇದನ್ನ ಸೂಪರ್ವೈಸ್ ಮಾಡ್ಲಿಕ್ಕೆ ಈಗ ಒಂದೇ ಎಂಟ್ರಿ ಎಕ್ಸಿಟ್ ಪಾಯಿಂಟ್ ಆಗಿರೋದ್ರಿಂದ ನಮಗೆ ಸೂಪರ್ವೈಸ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈ ಒಂದನ್ನ ಇಂಪ್ಲಿಮೆಂಟ್ ಮಾಡಿ ಈಗ ಅಲ್ಲಿ ಸಾಕಷ್ಟು ಡಸ್ಟ್ಬಿನ್ಸ್ ಅನ್ನ ಕೂಡ ಹಾಕಿದ್ದೀವಿ. ಈಗ ಅತಿ ಶೀಘ್ರದಲ್ಲಿ ಸೆಕ್ಯೂರಿಟಿ ಗಾರ್ಡ್ಸ್ ಇಂದ ಕೂಡ ನಾವು ಇನ್ಸ್ಪೆಕ್ಷನ್ ಅನ್ನ ಕೂಡ ನಾವು ಯಾರು ಬರ್ತಾರೆ ಅವರ ಬ್ಯಾಗ್ಸ್ ನಲ್ಲಿ ಏನಿದೆ, ಈಗ ಸಾಕಷ್ಟು ಜನ ಅಲ್ಲಿ ಬಂದು ಸೋಪ್ ಆಗಿರ್ಬೋದು, ಶಾಂಪೂ ಆಗಿರ್ಬೋದು, ಅದರಿಂದ ಆಗುವಂತ ಪೊಲ್ಯೂಷನ್ ಆಗಿರ್ಬೋದು, ಜೊತೆಗೆ ಪ್ಲಾಸ್ಟಿಕ್ ಜನರೇಟ್ ಆಗ್ತದೆ, ಅದನ್ನ ತಡೆಗಟ್ಟಲಿಕ್ಕೆ ಈಗ ಕ್ರಮವನ್ನ ತಗೊಳ್ಳಿಕ್ಕೆ ಹಂತವಾಗಿ ಈ ರೀತಿ ಪ್ಲಾನಿಂಗ್ ಮಾಡ್ತಿದೀವಿ. ಅದರಿಂದ ಹಂಗಂತ ನಾವು ಏನೋ ಬೇರೆ ದೇಶಗಳೇನೋ ಸೂಪರ್ ಅಡ್ವಾನ್ಸ್ಡ್ ಆಗಿ ಅವರೇನೋ ಡೆವಲಪ್ ಆಗಿದ್ದಾರೆ ಅಂತಲ್ಲ. UK ನಲ್ಲೂ ಸಾಕಷ್ಟು ಪಾಟ್ ಹೋಲ್ಸ್ ಇದೆ, ನಾನು ಕೂಡ ನೋಡಿ ಸಾಕಷ್ಟು ಪಾಟ್ ಹೋಲ್ಸ್ ಇದೆ. ಅಲ್ಲೂ ಕೂಡ ಪ್ಯಾಚ್ ವರ್ಕ್ ಅಂತ ನಾವೇನ್ ಹೇಳ್ತೀವಿ ಅದನ್ನ ನೀಟಾಗಿ ಮಾಡೋದಿಲ್ಲ, ಸಾಕಷ್ಟು ನೋಡಿದೀವಿ. ಅದರಿಂದ ಅಲ್ಲಿ ಸಿಗೋಂತ ಎಕ್ಸ್ಪೋಜರ್ ಅನ್ನ ನಾವು ಯಾವ ರೀತಿ ಒಳ್ಳೆದಿನ ಯಾವ ರೀತಿ ಇಂಪ್ಲಿಮೆಂಟ್ ಮಾಡೋದ್ರ ಬಗ್ಗೆ ಚಿಂತೆ ನಿರಂತರವಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ.